ಅರ್ಜುನ್, ಆಗಿದ್ದು ಆಗ ಹೋಯ್ತು. ಈಗ ಊಟ ಆಯ್ತಲ್ವಾ, ಮನೆಗೆ ಹೋಗೋಣ ಬಾ. ಎಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ನೀನು ಬೇರೆ ಕೋಪ ಮಾಡ್ಕೊಂಡು ಬಂದಿದ್ಯಾ. ಈಗ ಹೋಗಲಿಲ್ಲ ಅಂದರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಬಾ. ಇಲ್ಲ ಮಯೂರಿ, ನನ್ನ ಮನಸ್ಸಿನೂ ಸರಿ ಹೋಗಿಲ್ಲ. ನೀನು ಮನೆಗೆ ಹೋಗಿರು, ನಾನು ಸ್ವಲ್ಪ ಹೊತ್ತು ಗಾಡೀಲಿ ಅಡ್ಡಾಡ್ಕೊಂಡು ಬರ್ತೀನಿ. ಆವಾಗಾದರೂ ಮನಸ್ಸು ಸ್ವಲ್ಪ ಸಮಾಧಾನ ಆದರೂ ಆಗ್ಬೋದು. ಬೇಡ ಅರ್ಜುನ್, ನೀನು ಇಂಥ ಮನಸ್ಥಿತಿಲಿರುವಾಗ ನೀನು ಒಬ್ಬನ್ನೇ ಬಿಟ್ಟು ನಾನು ಹೇಗೆ ಹೋಗಲಿ? ಮಯೂರಿ, ಪರವಾಗಿಲ್ಲ, ನಿನ್ನ ಮನೆಗೆ ಹೋಗು. ಅರ್ಜುನ್, ಈಗ ನಿನ್ನ ಬಿಟ್ಟು ನಾನು ಒಬ್ಬಳೇ ಮನೆಗೆ ಹೋದರೆ ನೀನು ಯಾಕೆ ಬಂದಿಲ್ಲ ಅಂತ 1000 ಪ್ರಶ್ನೆ ಕೇಳ್ತಾರೆ. ಅಲ್ಲ ಕಣೋ, ಗಂಡ ಹೆಂಡತಿ ಅಂದಮೇಲೆ ಇಂಥ ಫೈಟ್ಸು ಕಾಮನ್ನು. ಈಗ ನೀನು ಮನೆಗೆ ಬರಲಿಲ್ಲ ಅಂದರೆ ಚಿಕ್ಕದಾಗಿರೋ ವಿಷಯ ದೊಡ್ಡದಾಗತ್ತೆ. ಸುಮ್ಮನೆ ಬಾ. ನೋಡು ಮಯೂರಿ. ಅರ್ಜುನ್, ನೀನು ಏನು ಹೇಳಬೇಡ. ನೋಡು, ನಿನ್ನ ಮನಸ್ಸಲ್ಲಿ ಏನೇನು ಗೊಂದಲಗಳು ನಡೀತಿದೆ ಅಂತ ನನಗೆ ಅರ್ಥ ಆಗುತ್ತೆ ಕಣೋ. ಅದು ಎಂಥದ್ದೇ ಸಂದರ್ಭ ಬರಲಿ, ಈ ಮಯೂರಿ ಒಂದು ಒಳ್ಳೆ ಫ್ರೆಂಡಾಗಿ ನಿನ್ನ ಜೊತೆ ಯಾವಾಗಲೂ ಇರ್ತಾಳೆ. ಅದನ್ನು ಮಾತ್ರ ಮರಿಬೇಡ. ನಿನ್ನನ್ನು ಯಾರೇ ದೂರ ಮಾಡಿದ್ರೂ ನಾನು ಮಾತ್ರ ಸದಾ ನಿನ್ನ ಜೊತೆಗೆ ಇರ್ತೀನಿ. ಯು ಆರ್ ಸಚ್ ಅ ವಂಡರ್ಫುಲ್ ಫ್ರೆಂಡ್ ಮಯೂರಿ. ನಿನ್ನ ಫ್ರೆಂಡ್ ಆಗಿದ್ಕೊಂಡೆ ನಿನ್ನ ಹೆಂಡತಿಯಾಗಿ ಬರೋಕ್ಕೆ ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡ್ತಾ ಇದ್ದೀನಿ ಅರ್ಜುನ್. ನೋಡ್ತಿರು. ಸರಿ ಮಯೂರಿ, ನಿನ್ನ ಕಾರ್ ತೊಗೊಂಡು ಮನೆಗೆ ಹೋಗಿರು. ಪಕ್ಕದ ಬಿದ್ದಿರ್ತಾನೆ ಮನೆ. ಬೇಗ ಬರ್ತೀನಿ, ಹೆಚ್ಚೊತ್ತು ಮಾಡಲ್ಲ. ಸ್ವಲ್ಪ ವಾಕ್ ಮಾಡ್ಕೊಂಬಂದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸರಿ ಅರ್ಜುನ್, ನಿನ್ನ ಮನಸ್ಸಿಗೆ ಹೇಗೆ ಅನಿಸುತ್ತೋ ನೀನು ಹಾಗೆ ಮಾಡು. ಟೇಕ್ ಕೇರ್. ಮಯೂರಿ, ಇದೇನಿದು? ನೀನು ಒಬ್ಳೇ ಬರ್ತಾ ಇದೆಯಾ? ಅರ್ಜುನ್ ಅವರೆಲ್ಲಿ? ಅರ್ಜುನ್ ತುಂಬ ನೊಂದ್ಕೊಂಡಿದ್ದಾನೆ ಅಮೃತ. ಎಷ್ಟು ಕರೆದ್ರೂ ಬರಲೇ ಇಲ್ಲ. ನೀನು ಹೋಗು, ನಾನು ಆಮೇಲೆ ಬರ್ತೀನಿ ಅಂತ ಬೈದು ಕಳಿಸ್ಬಿಟ್ಟ. ಹೋಗ್ಲಿ, ಊಟ ಮಾಡಿದ್ರ ಅವರು? ಅದನ್ನು ಯಾಕೆ ಕೇಳ್ತೀಯಾ? ಊಟ ಇರಲಿ, ಒಂದು ಹನಿ ನೀರು ಕುಡಿಯಲ್ಲ ಅಂತ ಕೂತಿದ್ದ. ನಾನೇ ಬೈದು ಬಲವಂತದಿಂದ ಊಟ ಮಾಡಿಸ್ದೆ. ಏನು, ನೀನು ಊಟ ಮಾಡಿಸಿದ್ಯಾ? ಹ್ಞೂ ಅಮೃತ, ನನ್ನ ಕಣ್ಮುಂದೆ ಅವನು ಹಸುಕೊಂಡು ಕೂತಿದ್ರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಸಂಕಟ ಆಗಲ್ವಾ? ಯಾಕೆ, ನಾನು ತಿನ್ಸಿದ ತಪ್ಪಾ? ಇಲ್ಲ ಇಲ್ಲ, ತಪ್ಪೇನಿಲ್ಲ ಬಿಡು.